ಸಾರಿಗೆ ಸೊಪ್ಪು ಹಾಕಿದ ಸರ್ಕಾರ ಅನಿರ್ದಿಷ್ಟಾವಧಿಯಾಗಿ ಏನು ಮುಷ್ಕರವನ್ನ ಮಾಡಬೇಕು ಅಂತ ಇದ್ರು. ಈಗ ಮುಂದೂಡಿಕೆ ಆಗಿದೆ. ಪ್ರಯಾಣಿಕರು ಟೆನ್ಷನ್ ಅಲ್ಲಿದ್ರು. 31ನೇ ತಾರೀಕು, ಅದರಲ್ಲೂ ಹೊಸ ವರ್ಷ ಮುನ್ನಾ ದಿನ ಏನಾದ್ರೂ ಬಂದಾದ್ರೆ ಏನು ಎತ್ತ ಅಂತ. ಸೊ ಅಂತವ್ರಿಗೆ ಒಂದು ರಿಲೀಫ್ ಅಂದ್ರೆ ಮುಷ್ಕರವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ್ದಾರೆ. ನಾಳೆ ನಡೆಯಬೇಕಾಗಿದ್ದಂತಹ ಸಾರಿಗೆ ಮುಷ್ಕರ ಮುಂದೂಡಿಕೆಯಾಗಿದೆ. ನಾಳೆ ಎಂದಿನಂತೆ 4 ನಿಗಮಗಳ ಬಸ್ ಸಂಚಾರ ಇರುತ್ತೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಎಲ್ಲ ಬಸ್ಗಳ ವ್ಯವಸ್ಥೆ ಕೂಡ ನಾಳೆ ಎಂದಿನಂತೆ ಜನರ ಸೇವೆಗೆ ಲಭ್ಯವಿರುತ್ತೆ. ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದೂಡಿಕೆ ಮಾಡಿದೆ ಸಾರಿಗೆ ಇಲಾಖೆ. ಸೊ ಪ್ರಯಾಣಿಕರು ಯಾರೆಲ್ಲ ಟೆನ್ಷನ್ ಆಗಿದ್ರೆ ಎಲ್ಲರೂ ಕೂಡ ರಿಲೀಫ್ ಆಗಿರಬಹುದು. ಏಕೆಂದ್ರೆ ನಾಳೆ ಎಂದಿನಂತೆ ಬಸ್ ಸಂಚಾರ ಇರತ್ತೆ. ಎಷ್ಟೋ ಜನ ಬಸ್ಗಳನ್ನ ನಂಬ್ಕೊಂಡಿದ್ದವರಿದ್ರು. ಶಾಲಾ ಕಾಲೇಜಿಗೆ ಹೋಗೋರು ಆಗಿರ್ಬೋದು, ಕೆಲಸ ಕಾರ್ಯಗಳಿಗೆ ಹೋಗೋರು. ಇತ್ತೀಚೆಗೆ ಶಕ್ತಿ ಯೋಜನೆ ಆದ್ಮೇಲಂತೂ ಮಹಿಳೆಯರು ಹೆಚ್ಚಾಗಿ ಬಸ್ಸನ್ನೇ ಅವಲಂಬಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಬಸ್ ಮುಷ್ಕರ ಅನ್ನೋದು ಶಾಕ್ ಕೊಟ್ಟಂಗಾಗತ್ತಾ ಅಂತ ಹೇಳಲಾಗ್ತದೆ. ಬಟ್ ಈ ಮಧ್ಯೆ ನಾಳೆ ಎಂದಿನಂತೆ ಬಸ್ ಸಂಚಾರ ಇರತ್ತೆ ಅಂತ ಸ್ವತಃ ಇಲಾಖೆನೇ ಹೇಳಿದೆ. ನಿರ್ದಿಷ್ಟ ಅವಧಿಗೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಮುಷ್ಕರವನ್ನ ಸರ್ಕಾರ ಕೊಟ್ಟ ಭರವಸೆಯನ್ನ ಮುಂದಿಟ್ಕೊಂಡು ಮುಂದೂಡಿಕೆಯನ್ನ ಮಾಡಿದೆ ಸರ್ಕಾರ. ನಾಳೆ ನಡೆಯುವ ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರ ಮುಂದೂಡಿಕೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಏನೋ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ ಸರ್ಕಾರ ಅನ್ನುವಂತಹ ಕಾರಣಕ್ಕೆ ಅನಿರ್ದಿಷ್ಟಾವಧಿ ಮುಂದೂಡಿಕೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೊದಲು ವೇತನ ಇರಲಿಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಸಿಗದ ಕಾರಣ ಮಾತುಕತೆ ಈಡೇರಿಸುವುದಾಗಿ ಹೇಳಿದ್ದು ಸರ್ಕಾರದ ವಿರುದ್ಧ ಏನು ಸಾರಿಗೆ ಸಮರವನ್ನ ಸಾರಿತ್ತು, ಅದಕ್ಕೀಗ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಯಿತು ಸರ್ಕಾರ ಅಂತ. ನಾಲ್ಕು ನಿಗಮಗಳ ಎಂಡಿಗಳ ಜೊತೆ ಸಿಎಂ ಸಚಿವರು ಚರ್ಚೆಯನ್ನ ಮಾಡಿದ್ದು ಸದ್ಯ ಮುಷ್ಕರವನ್ನ ಕೈಬಿಡಲಾಗಿದೆ. 4 ನಿಗಮಗಳ ಎಂಡಿಗಳ ಜೊತೆ ಸಿಎಂ ಸಚಿವರು ಚರ್ಚೆಯನ್ನ ಮಾಡಿದ್ದು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗಿದ್ದು 4 ನಿಗಮಗಳ ಎಂಡಿಗಳ ಜೊತೆ ಸಿಎಂ ಡಿಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ. ಸಾರಿಗೆ ಮುಷ್ಕರಕ್ಕೆ ಕರೆ ಕೊಟ್ಟ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯ ಕಾರ್ಯದರ್ಶಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಇಲಾಖೆ ಕಾರ್ಯದರ್ಶಿ ಸೇರಿದಂತೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ಎಂಡಿಗಳ ಜೊತೆಗೆ 4 ನಿಗಮಗಳ ಎಂಡಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ದು ಸಾರಿಗೆ ಸಂಘಟನೆಗಳ ಬೇಡಿಕೆಯನ್ನ ಸಿಎಂಗೆ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಸಭೆ ಬಳಿಕ ಮಾತನಾಡಿದ ಸಾರಿಗೆ ಸಚಿವರು 13 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ 5,900 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಸಾರಿಗೆ ನಿಗಮಗಳ ಆರ್ಥಿಕ ಸ್ಥಿತಿ ಬಗ್ಗೆ ಸಿಎಂ ಗಮನಕ್ಕೆ ನಾವು ತಂದಿದ್ದೀವಿ. ಸಂಕ್ರಾಂತಿ ನಂತರ ಸಿಎಂ ಜೊತೆ ಸಭೆ ಮಾಡ್ತೀವಿ ಅಂತ ಹೇಳಿದ್ದು 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಸಿಎಂ. ಈಗಾಗಲೇ ಬಜೆಟ್ ನಲ್ಲಿ ಉಳಿದ ಮೊತ್ತ ಕೊಡ್ತಾರೆ. ಪ್ರಣಾಳಿಕೆಯಲ್ಲೂ ಸಮಾನ ವೇತನ ಅಂತ ಹೇಳಿದ್ದೀವಿ. ಬಸ್ ನಿಲ್ಲಿಸಬಾರದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೈಬಿಡಿ ಅಂತ ಮನವಿ ಮಾಡಿದ್ರು. ಅಲ್ಲದೆ ಟಿಕೆಟ್ ದರ ಏರಿಕೆ ಬಗ್ಗೆ ಕೂಡ ಸಲಹೆ ಕೊಡಬಹುದು, ಎಷ್ಟು ಏರಿಕೆ ಮಾಡಬಹುದು ಅಂತ 4 ಬೋರ್ಡ್ಗಳು ಪ್ರಸ್ತಾವನೆಯನ್ನ ಸಲ್ಲಿಸಬಹುದು.
ನಾಳೆ ಅಂದ್ರೆ ಇಂದು ಕ್ರಿಯಾ ಜಂಟಿ ಸಮಿತಿಯ ಜೊತೆ ಸಿಎಂ ಮಾತುಕತೆ ನಡೆಸ್ತಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಹೇಳಿದ್ರು. ಈ ಮಧ್ಯೆ ಸಾರಿಗೆ ಬಂದ್ಗೆ ಬಿಜೆಪಿ ಕೂಡ ಬೆಂಬಲವನ್ನ ಕೊಟ್ಟಿದೆ ಅಂತ ರಿಯಾಕ್ಟ್ ಮಾಡಿದ್ರು ಸಾರಿಗೆ ಸಚಿವರು. 31ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿಯವರು ಅವರು ಸುಮಾರು 13 ಬೇಡಿಕೆಗಳನ್ನು ಇಟ್ಟು ಸ್ಟ್ರೈಕ್ ಮಾಡ್ತೀವಿ, ಬಸ್ ನಿಲ್ಲಿಸ್ತೀವಿ ಅಂತ ಹೇಳಿದರು. ನಾವು ಕೂಡ ಅನೇಕ ಬಾರಿ ಅವ್ರ ಜೊತೆ ಎಲ್ಲ ಚರ್ಚೆ ಎಲ್ಲ ಮಾಡಿದ್ದೀವಿ. ಮತ್ತು ನಮ್ಮ 4 ಕಾರ್ಪೊರೇಷನ್ನ ಆರ್ಥಿಕ ಸ್ಥಿತಿಗತಿ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಹಿಂದೆ BJP ಸರ್ಕಾರ ಇದ್ದಾಗ ಒಟ್ಟು 5,900 ಕೋಟಿಯಷ್ಟು ಸಾಲವನ್ನು ಬಿಟ್ಟೋಗಿದ್ದಾರೆ. ಅಷ್ಟು ಸಾಲ ಇದ್ದರೂ ಕೂಡ ನಮ್ಮ ಸರ್ಕಾರ ಬಂದಮೇಲೆ ಹೊಸ ಬಸ್ಸುಗಳನ್ನು ತಗೊಳ್ಳೋದ್ರ ಮುಖಾಂತರ ಒಂದು 5,800, ಅದರಲ್ಲಿ 4,300 ಬಸ್ಸು ರಸ್ತೆಗೆ ಬಂದಿದೆ. ಒಂದು 9,000 ಜನ ರಿಕ್ರೂಟ್ಮೆಂಟು ಮತ್ತು 1,000 ಜನ ಅನುಕಂಪದ ಆಧಾರದ ಮೇಲೆ ಕೆಲಸ, ಮತ್ತು ಇನ್ನಿತರ ನಮ್ಮ ನೌಕರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಅವರು ಸಂಘಟನೆಯವರು ಅವರು ಸಹಜವಾಗಿ ನೌಕರರ ಪರವಾಗಿ ಅವರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದು ಅವ್ರ ಮಟ್ಟಿಗೆ ಸರಿಯೇ. ಆಮೇಲೆ ನಾನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮೊನ್ನೆ 2020ರಿಂದ 2023ವರೆಗೆ ನಮ್ಮ ಅವಧಿದೆಲ್ಲ BJP ಸರ್ಕಾರದ ಅವಧಿನಲ್ಲಿ 11,000 ಜನಕ್ಕೆ ಸುಮಾರು 220 ಕೋಟಿ ಬಾಕಿ ಇಟ್ಟಿದ್ದು, ಅದನ್ನು ಕೂಡ ಬಿಡುಗಡೆ ಮಾಡಿ ಎಲ್ರಿಗೂ ಕೂಡ ಹಣ ತಲುಪೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಕೊಡ್ತಾ ಇದೆ. ಅದು ಬಂದರೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಉಳಿದಾಗೆ ಅವರ ವೇತನ ಪರಿಷ್ಕರಣೆದು ಅದೆಲ್ಲ ಸ್ವಲ್ಪ ಇದೆ, ಅದ್ರ ಬಗ್ಗೆನೂ ಮಾತಾಡಿದ್ದೀವಿ. ಮತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಸಮಾನ ವೇತನ ಅಂತಲೂ ಇತ್ತು, ಅದ್ರ ಬಗ್ಗೆನೂ ಮುಖ್ಯಮಂತ್ರಿಗಳ ಗಮನಕ್ಕೆಲ್ಲ ತಂದಿದ್ದೀನಿ. ಮತ್ತು ಎಲ್ಲ ಪಾಸಿಟಿವ್ ಆಗಿ ನಾನು ಕೂಡ ನಮ್ಮ ಎಲ್ಲ ಇದುವರೆಗೂ ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸಂಘ. ಒಟ್ಟಾರೆ ಏನು ಇವತ್ತು ನಡಿಬೇಕು, ನಾಳೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಂತಹ 4 ನಿಗಮಗಳ ಬಸ್ ಸಂಚಾರದ ಸ್ಟ್ರೈಕ್ ಏನಿತ್ತು ಅದನ್ನ ವಾಪಸ್ ಪಡೆದುಕೊಳ್ತೀವಿ ಅಂದ್ರೆ ಅನಿರ್ದಿಷ್ಟಾವಧಿಗೆ ನಾವು ಮುಂದೂಡಿಕೆ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಒಟ್ಟಾರೆ ರಾಮಲಿಂಗಾರೆಡ್ಡಿ ಅವರು ಹೇಳ್ದಂತೆ ಒಂದಷ್ಟು ಬೇಡಿಕೆ ಈಡೇರಿಸುವ ಕೆಲಸ ನಡೀತಾ ಇದೆ ಸರ್ಕಾರದ ವತಿಯಿಂದ ಅಂತ. ಸೊ ಏನೆಲ್ಲ ಆಗ್ತದೆ, ಏನು ಎತ್ತಾ ಇದೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ನಾಳೆ ಅಂದ್ರೆ 31ನೇ ತಾರೀಕು ಅನಿರ್ದಿಷ್ಟಾವಧಿ ಸಾರಿಗೆ ಮುಷ್ಕರವನ್ನ ಮಾಡ್ತೀವಿ ಅಂತೇಳಿ ಸಾರಿಗೆ ಇಲಾಖಾ ನೌಕರರು ಏನು ಕರೆ ಕೊಟ್ಟಿದ್ದು, ಸದ್ಯ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಕೂಡ ಮಾಡಿದ್ದಾರೆ ಅಂತ ಏನು ಭರವಸೆ ಕೊಡ್ತು ಸರ್ಕಾರ, ಏನ್ ಸಿಕ್ತಿದೆ ಅಪ್ಡೇಟ್ಸ್? ಪವಿತ್ರ, ಈಗಾಗ್ಲೇ ಏನಂತಂದ್ರೆ ಡಿಸೆಂಬರ್ 31ರಂದು ಸಾರಿಗೆ ಸಂಚಾರ ಇರೋದಿಲ್ಲ ಅನ್ನೋಂತ ಮಾತುಗಳು ಕೂಡ ಹರಿದಾಡ್ತಾ ಇದ್ವು. ಒಂದು ಕಡೆ ಸಾರ್ವಜನಿಕರಿಗೂ ಕೂಡ ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಕೂಡ ಇತ್ತು, ಅವತ್ತು ಬಸ್ಗಳು ಇರತ್ತೆ ಇಲ್ವಾ ಅಂತ ಹೇಳಿ. ಸದ್ಯ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಈಗಾಗ್ಲೇ ಏನಂತಂದ್ರೆ ಜಂಟಿ ಕ್ರಿಯಾ ಸಮಿತಿ ಡಿಸೆಂಬರ್ 31 ಅಂದ್ರೆ ನಾಳೆ ಸಾರಿಗೆ ಮುಷ್ಕರಕ್ಕೆ ಕರೆ ನೀಡಿತ್ತು. ಆದ್ರೆ ನಿನ್ನೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ಲಾಗತ್ತೆ. ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸದ್ಯ ಒಂದು ಮುಷ್ಕರವನ್ನ ಹಿಂಪಡೆಯಬೇಕು ಅಂತ ಹೇಳಿ ಅವರು ಕೂಡ ಮನವಿ ಮಾಡ್ತಾರೆ. ಸದ್ಯ ಹಿಂಪಡೆಯಲು ಕಾರಣ ಏನಂತಂದ್ರೆ ಈಗಾಗಲೇ ಸಿಎಂ ಮತ್ತೆ ಸಾರಿಗೆ ಸಚಿವರು ಕೂಡ ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ನಾವು ಸಂಕ್ರಾಂತಿ ಹಬ್ಬದ ನಂತರ ಒಂದು ಸಭೆಯನ್ನ ಕರಿತೀವಿ, ಆ ಒಂದು ಸಭೆಯಲ್ಲಿ ನಿಮ್ಗೆ ಏನೇನು ಬೇಡಿಕೆಗಳಿದೆ ಅವೆಲ್ಲವನ್ನು ಕೂಡ ಈಡೇರಿಸುವಂತ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ಲಾಗುತ್ತೆ. ಈಗಾಗಲೇ ಏನಂತಂದ್ರೆ 224 ಕೋಟಿ ಬಿಡುಗಡೆ ಮಾಡ್ಲಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳಿ ಅವರಿಗೆ ಅನುದಾನ ಮಾಡೋಕ್ಕೂ ಕೂಡ ಮುಂದಾಗಿದ್ರು. ಸದ್ಯ ನಿನ್ನೆ ನಡೆದಂತ ಸಿಎಂ ಸಭೆಯಲ್ಲೂ ಕೂಡ ಒಂದ್ ರೀತಿಯಾಗಿ ಅವರ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಕೂಡ ಭರವಸೆಯನ್ನ ನೀಡಿರುವಂತದ್ದು. 2,000 ಕೋಟಿ ಏನು ಬಾಕಿ ಹಣ ಇತ್ತು ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ನೀಡಿದೆ. ಅದರ ಜೊತೆಗೆ ಸಂಕ್ರಾಂತಿ ಹಬ್ಬದ ನಂತರ ಒಂದು ಕುರಿತು ಸಭೆಯನ್ನ ಮಾಡ್ಲಾಗುತ್ತೆ. ಅಧಿಕಾರಿಗಳೊಟ್ಟಿಗೆ, ಸಾರಿಗೆ ಆಯುಕ್ತರೊಟ್ಟಿಗೆ ಮತ್ತೆ ಸಿಬ್ಬಂದಿ ನೌಕರರೊಟ್ಟಿಗೆ ಕೂಡ ಒಂದು ಸಭೆಯನ್ನ ಮಾಡ್ಲಾಗುತ್ತೆ. ತದನಂತರ ಒಂದು ಸಭೆಯಲ್ಲಿ ಚರ್ಚೆ ಆದ ನಂತರ ಒಂದು ಭರವಸೆಯನ್ನ ಏನು ಹೇಳಿದ್ರು
ಅದ್ರ ಕುರಿತು ಒಂದು ಸಮಂಜಸವಾದ ಮೀಟಿಂಗ್ ಕೂಡ ಮಾಡಲಾಗುತ್ತೆ. ತದನಂತರ ಅವರಿಗೆ ಒಂದು ಬೇಡಿಕೆಗಳನ್ನ ಈಡೇರಿಸೋ ಕುರಿತು ಒಂದು ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಆಮೇಲೆ ಫೆಬ್ರವರಿಯಲ್ಲಿ ಕೂಡ ಒಂದು ಬಜೆಟ್ ಮಂಡನೆ ಮಾಡಲಾಗುತ್ತೆ. ಆ ಒಂದು ವೇಳೆ ಕೂಡ ಈಗಾಗಲೇ ಸಾರಿಗೆ ಇಲಾಖೆಗೆ ಏನು ಅನುದಾನ ಬಿಡುಗಡೆ ಮಾಡಬೇಕು, ಆ ಬಿಡುಗಡೆ ಹಣವನ್ನು ಕೂಡ ನೀಡಲಾಗುತ್ತೆ ಅನ್ನುವಂತ ಮಾತನ್ನು ಕೂಡ ನೀಡಿರೋದ್ರಿಂದ ಈಗ ಸಾರಿಗೆ ಇಲಾಖೆ ಜಂಟಿ ಕ್ರಿಯಾ ಸಮಿತಿಯ ನೌಕರರು ಕೂಡ ಈ ಒಂದು ಮುಷ್ಕರವನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆ ಒಂದು ಸಭೆಯ ನಂತರವೂ ಕೂಡ ನಮ್ಗೆ ಸಮಂಜಸವಾದ ಏನಾದ್ರೂ ಬೇಡಿಕೆಗಳು ಈಡೇರದಿದ್ರೆ ನಾವು ಮತ್ತೆ ಮುಷ್ಕರವನ್ನ ಮಾಡ್ತೀವಿ ಅನ್ನೋಂತ ಮಾತನ್ನು ಕೂಡ ಈಗಾಗಲೇ ಸಿಬ್ಬಂದಿ ನೌಕರರು ಕೂಡ ಹೇಳ್ತಾ ಇರುವಂತದ್ದು. ಪವಿತ್ರ, ಹರ್ಷಿತಾ, ನೀವು ಹೇಳಿದ್ರೆ ಈಗ ಸಂಕ್ರಾಂತಿ ಬಳಿಕ ಒಂದು ಮಾತುಕತೆ ಆಗಿ ಅದಾದ ನಂತರ ಈಡೇರಿಕೆ ಆಗತ್ತೆ ಅಂತ. ಯಾಕಂದ್ರೆ ಸಾರಿಗೆ ನೌಕರರು ಕೂಡ ಸಾಕಷ್ಟು ವರ್ಷಗಳಿಂದ ಭರವಸೆಗಳನ್ನ ನಂಬ್ಕೊಂಡೇ ಬಂದಿದ್ದಾರೆ. ಬಟ್ ಭರವಸೆ ಹುಸಿಯಾದಾಗ ಈ ರೀತಿ ಅನಿರ್ದಿಷ್ಟಾವಧಿಗೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಮುಂದಾಗ್ತಾರೆ. ಈಗ ಮತ್ತೊಮ್ಮೆ ಸರ್ಕಾರ ಅದೇ ರೀತಿ ಎಲ್ಲೋ ನಿವಾರಿಸುವಂತಹ ಕೆಲಸ ಮಾಡ್ತಾ ಇದೆ. ಸಂಕ್ರಾಂತಿ ಬಳಿಕ ಏನ್ ಮಾಡತ್ತೆ ಹಾಗಾದ್ರೆ? ನಿಜಕ್ಕೂ ಅವರ ಒಂದು ಬೇಡಿಕೆಗಳನ್ನ ಫುಲ್ಫಿಲ್ ಮಾಡ್ತಾರಾ ಅಥವಾ ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಏನಂತಂದ್ರೆ ಸರ್ಕಾರಕ್ಕೆ ಇದೊಂದು ದೊಡ್ಡ ತಲೆನೋವು ಕೂಡ ಆಗಿದೆ. ಯಾಕಂತಂದ್ರೆ ಹೊಸ ವರ್ಷ ಆಚರಣೆ ಸಂಭ್ರಮ, ಹೀಗಾಗಿ ಒಂದ್ ವೇಳೆ ಸಾರಿಗೆ ಬಸ್ಗಳು ಕೂಡ ಹೋದ್ರೆ ಸಾರ್ವಜನಿಕರಿಗೆ ಭಾರಿ ಅನಾನುಕೂಲ ಆಗುತ್ತೆ. ಹೀಗಾಗಿ ಈ ಒಂದು ಮುಷ್ಕರವನ್ನ ಹೇಗಾದ್ರೂ ಮಾಡಿ ಹಿಂಪಡಿಬೇಕು ಅನ್ನೋಂತ ಕೂಡ ಸಾಕಷ್ಟು ಅವರು ಕೂಡ ಮನವಿಯನ್ನ ಮಾಡಿದ್ರು. ಒಂದ್ ರೀತಿಯಾಗಿ ಈಗಾಗ್ಲೇ ಏನಂತಂದ್ರೆ ಸರ್ಕಾರ ಕೂಡ ಒಂದು ಬ್ರಹ್ಮೋತ್ಸವನ್ನ ಕೂಡ ನೀಡೋಕೆ ಮುಂದಾಗಿತ್ತು. ಎಸ್ಮಾ ಕಾಯ್ದೆಯನ್ನು ಜಾರಿಗೆ ಮಾಡ್ತೀವಿ ಒಂದ್ ವೇಳೆ ಅವರು ಮುಷ್ಕರವನ್ನ ಕೈ ಬಿಡದೆ ಹೋದ್ರೆ ಅಂತ. ಆದ್ರೆ ಒಂದ್ ಕಡೆ ಈ ಒಂದು ನಿಯಮ ಆದಂತ ಸಭೆಯಲ್ಲಿ ಕೂಡ ಒಂದ್ ರೀತಿಯಾಗಿ ಚರ್ಚೆ ಕೂಡ ಆಗಿದೆ. ಈ ಸಾರಿಗೆ ಸಚಿವರು ಕೂಡ ಸಿಎಂ ಅವರಿಗೆ ಮನವಿ ಮಾಡಿದ್ದೇನಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನು ಅವ್ರಿಗೆ 2020 ಏನು ಬಾಕಿ ಹಣ ಏನು ಕೊಡ್ಬೇಕಾಗಿತ್ತು, ನಿವೃತ್ತ ನೌಕರರಿಗೆ ಏನು PF ಅನ್ನ ನೀಡಬೇಕಾಗಿತ್ತು, ಆ ಹಣವನ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಮಾತುಕತೆ ಕೂಡ ನಡೆದಿದೆ. ಅದರ ಜೊತೆಗೆ ಏನು 2024 ಜನವರಿಯಿಂದ ಏನು ವೇತನವನ್ನು ಹೆಚ್ಚಳ ಮಾಡ್ಬೇಕು ಅನ್ನೋ ಈ ಒಂದು ಪ್ರಮುಖ ಬೇಡಿಕೆಗಳಿದೆ, ಅವುಗಳನ್ನು ಕೂಡ ಈ ಒಂದು ಜಂಟಿ ಕ್ರಿಯಾ ಸಮಿತಿಯ ಅವ್ರ ನೇತೃತ್ವದಲ್ಲೂ ಕೂಡ ಅವ್ರ ಜೊತೆಗೆ ಮಾತನಾಡಿ ಏನು KSRTC ಇರ್ಬೋದು, BMTC ಸೇರಿದಂತೆ 4 ನಿಗಮಗಳ ಬಸ್ಸುಗಳನ್ನು ಕೂಡ ಏನು ಅವ್ರಿಗೂ ಕೂಡ ಏನೇನ್ ಬೇಡಿಕೆಗಳಿದೆ ಅವೆಲ್ಲವೂ ಕೂಡ ಈಡೇರಿಸ್ತೀವಿ ಅನ್ನೋಂತ ಮಾತನ್ನು ಕೂಡ ನೀಡಿದೆ. ಇನ್ನೊಂದು ಕಡೆ ಏನಂತಂದ್ರೆ ಪವಿತ್ರ, ಈಗಾಗ್ಲೇ ಏನಂತಂದ್ರೆ ಈ ವಿವಿಧ ಏನು ಬೇಡಿಕೆಗಳಿದಾವೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ಅವರು ಕೂಡ ಅರ್ಥ ಮಾಡಿಕೊಳ್ತಾರೆ. ಸಿಬ್ಬಂದಿ ನೌಕರರು ಕೂಡ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಮಾತಿಗೆ ಕೂಡ ಬೆಲೆ ಕೊಡ್ತಾರೆ ಅನ್ನುವಂತ ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಅದರ ಜೊತೆಗೇನು ಕೂಡ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 5,900 ಕೋಟಿ ರೂಪಾಯಿ ಸಾಲ ಇಟ್ಟು ಹೋಗಿದ್ರು. ಹಾಗಾಗಿ ಈ ಒಂದು ಕಾರಣದಿಂದಾಗಿ ಈ ಸದ್ಯಕ್ಕೆ ನೌಕರರಿಗೆ ಹೊರೆ ಆಗ್ತಾ ಇದೆ, ಅವರಿಗೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂತ ಮಾತನ್ನು ಕೂಡ ಅವರು ಒಂದ್ ಕಡೆ ಹೇಳಿದ್ರು. ಈಗಾಗಲೇ ಸಿಎಂ ಜೊತೆಗೆ ಸಾರಿಗೆ ಸಚಿವರು ಕೂಡ ಚರ್ಚೆ ಮಾಡಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಏನು 11,000ಕ್ಕೂ ಅಧಿಕ ನೌಕರರು ಇದ್ದಾರೆ, ಅವರಿಗೆ ಬಾಕಿ ಇದ್ದಂತ 220 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನು 2,000 ಕೋಟಿ ರೂಪಾಯಿ ಏನಿದೆ ಅದನ್ನ ಸಿಎಂ ಬಿಡುಗಡೆ ಮಾಡಿದ್ದಾರೆ. ಅವಂದ್ರೆ ಅವನು ಹಣ ಬಂದ್ರೆ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅದ್ರ ಜೊತೆಗೇನು ಏನು ವೇತನವನ್ನ ಹೆಚ್ಚಳ ಮಾಡ್ಬೇಕು ಅಂತ ಹೇಳಿ ಹಲವಾರು ತಿಂಗಳುಗಳಿಂದ ಏನು ಚರ್ಚೆ ಆಗ್ತಾ ಇದೆ, ಅದನ್ನು ಕೂಡ ಸಿಎಂಗೆ ಹೇಳಿದ್ದೇವೆ. ಸಿಎಂ ಫೆಬ್ರವರಿಯ ಒಂದು ಬಜೆಟ್ ಬರುತ್ತೆ, ಆ ಒಂದು ಆ ಸಮಯದಲ್ಲಿ ಅನುದಾನ ನೀಡ್ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದೀನಿ. ಸದ್ಯ ಸಂಕ್ರಾಂತಿ ಬಳಿಕ ನಾವೊಂದು ಸಭೆಯನ್ನ ಮಾಡ್ತೀವಿ, ಅದ್ರಲ್ಲೆಲ್ಲೂ ಕೂಡ ಚರ್ಚೆಯನ್ನ ಮಾಡ್ಲಾಗುತ್ತೆ, ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನೀಡಿರೋದ್ರಿಂದ ಸದ್ಯ ಮುಷ್ಕರವನ್ನ ಮುಂದೂಡಿಕೆ ಮಾಡಲಾಗಿರುವ